ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಒಂಥರ ಕ್ವಾರ್ಟರ್ ಫೈನಲ್ ಮ್ಯಾಚ್ ಥರ ಅಂತಲೇ ಹೇಳ್ಬೋದು. ಇವತ್ತು ಗೆದ್ದ ತಂಡ ಸೆಮಿಫೈನಲ್ ಎಂಟ್ರಿ ಆಗೋದ್ರಿಂದ ಒಂದು ಬೆಂಕಿ ಮ್ಯಾಚ್ ಬರೋದಕ್ಕಿದೆ ಅಂತಲೇ ಹೇಳ್ಬೋದು. ಈಡನ್ ಗಾರ್ಡನ್ಸ್ನಿಂದ ಇವತ್ತಿನ ಮ್ಯಾಚ್ ಲೈವ್ ಬರಲಿದೆ 7 ಗಂಟೆಯಿಂದ. ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂವನ್ನು ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಕ್ವಾರ್ಟರ್ ಫೈನಲ್ ಅಂತಲೇ ಹೇಳ್ಬೋದು ಒಂದು ಆ್ಯಂಗಲ್ನಲ್ಲಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸನ್ನು. ಯಾಕಂದರೆ ಇವತ್ತು ಗೆದ್ದ ತಂಡ ಸೆಮಿಫೈನಲನ್ನು ಪ್ರವೇಶ ಮಾಡಲಿದ್ದಾರೆ. ಸೊ ಇಂಡಿಯಾ ಅಂತೂ ಹೋದ ಮ್ಯಾಚ್ ಸಖತ್ತಾಗಿ ಆಡಿ ಒಂದು ವಿನ್ನಿಂಗ್ ಮೂಮೆಂಟಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. 250+ ರನ್ಸನ್ನು ಹೊಡೆದಿದ್ದಾರೆ ಹೋದ ಪಂದ್ಯದಲ್ಲಿ. ಸೊ ಹಾಗಾಗಿ ತುಂಬಾ ಕಾನ್ಫಿಡೆಂಟ್ನಲ್ಲಿ ಖಂಡಿತವಾಗ್ಲೂ ಇರ್ತಾರೆ. ಇನ್ನೊಂದು ಎಂಡ್ನಲ್ಲಿ ವೆಸ್ಟ್ ಇಂಡೀಸ್ ಈಡನ್ ಗಾರ್ಡನ್ಸ್ ಅಂದರೆ ಅವ್ರಿಗೂ ಕೂಡ ಫೇವ್ರೇಟ್ ಗ್ರೌಂಡು. ಇಂಡಿಯಾ ಕೂಡ ಈಡನ್ ಗಾರ್ಡನ್ ಫೇವ್ರೇಟ್ ಗ್ರೌಂಡು, ಹಾಗೆಯೇ ವೆಸ್ಟ್ ಇಂಡೀಸ್ ಅವ್ರಿಗೂ ಕೂಡ ಈಡನ್ ಗಾರ್ಡನ್ ಫೇವ್ರೇಟ್ ಗ್ರೌಂಡು. ಸೊ ಅವರು ಸೋತಿಲ್ಲ, ಇಂಡಿಯಾನೂ ಸೋತಿಲ್ಲ ಅಂತ ಅನಿಸುತ್ತೆ. ಈಡನ್ ಗಾರ್ಡನ್ಸ್ನಲ್ಲಿ T20 ವರ್ಲ್ಡ್ ಕಪ್ ಆದಾಗ ಎಲ್ಲೋ ನೋಡಿದಾಗಿದೆ. ಸೊ ಆದ್ದರಿಂದ ನೆಕ್ಸ್ಟ್ ಲೆವೆಲ್ ಬ್ಯಾಟಲ್ ಇವತ್ತು ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ 7 ಗಂಟೆಗೆ ಇವತ್ತಿನ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಗ್ರೂಪ್ನಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ ಕ್ವಾಲಿಫೈ ಆಗಿದ್ದಾರೆ. ಸೊ ಇವತ್ತು ಗೊತ್ತಾಗುತ್ತೆ ಭಾರತ ಏನಾದರೂ ಕ್ವಾಲಿಫೈ ಆದರೆ ಯಾವ ಟೀಮ್ ಸಿಗುತ್ತೆ ಏನು ಅಂತ. ಸೊ ಈ ಗ್ರೂಪ್ನಲ್ಲಿ ಸೌತ್ ಆಫ್ರಿಕಾ ಒಂದೇ ಕ್ವಾಲಿಫೈ ಆಗಿರೋದು. ಇವತ್ತು ಗೊತ್ತಾಗುತ್ತೆ ಯಾವ ತಂಡ ಸೆಮಿಸ್ಗೆ ಹೋಗ್ತಾರೆ ಅಂತ. ಇಂಡಿಯಾ ಅಥವಾ ವೆಸ್ಟ್ ಇಂಡೀಸ್ ಎರಡಲ್ಲೇ ಒಂದು ತಂಡ ಹೋಗುತ್ತೆ. ಸೊ ಒಳ್ಳೆ ಫೈಟ್ ಬರುತ್ತೆ ಖಂಡಿತವಾಗ್ಲೂ ಇಂಡಿಯಾಕ್ಕೆ. ಸೊ ಅದನ್ನು ವೆಸ್ಟ್ ಇಂಡೀಸಿಂದ ನಿರೀಕ್ಷೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಸಖತ್ತಾಗಿರೋ ಟೀಮ್ ಇದೆ ಅವ್ರದ್ದು ಕೂಡ ಈ ಸರಿ. ಸೊ ಲಾಸ್ಟ್ ಮ್ಯಾಚ್ ಟೀಮನ್ನೇ ಕಂಟಿನ್ಯೂ ಮಾಡೋ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ವಿನ್ ಆಗಿರೋದ್ರಿಂದ ಅದೇ ಟೀಮ್ಗೆ ಹೋಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಟೀಮ್ ಇಂಡಿಯಾ ಪ್ರೊಬೆಬಲ್ ಪ್ಲೇಯಿಂಗ್ 11 ಅಂತ ಬರೋದಾದರೆ ಲಾಸ್ಟ್ ಮ್ಯಾಚ್ನಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡಿದರು. ಈ ಮ್ಯಾಚು ಕೂಡ ಅದೇ ರೀತಿ ಮುಂದುವರಿಯೋ ಚಾನ್ಸಸ್ ಇದೆ. ಯಾಕಂದರೆ ಸಂಜು ಸ್ಯಾಮ್ಸನ್ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದರು, ಅದರಿಂದ ಮುಂಬರೋ ಬ್ಯಾಟರ್ಸ್ಗೂ ಕೂಡ ಒಳ್ಳೆ ಪುಷ್ ಸಿಕ್ಕಿತ್ತು. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಸಂಜು ಸ್ಯಾಮ್ಸನ್ ಅವರೇ ಓಪನಿಂಗ್ ಬರೋ ಚಾನ್ಸಸ್ಗಳು ಜಾಸ್ತಿ ಇದೆ. ಸಂಜು ಸ್ಯಾಮ್ಸನ್ ಜೊತೆ ಅಭಿಷೇಕ್ ಶರ್ಮಾ ಚೆನ್ನಾಗೇ ಕ್ಲಿಕ್ ಆಗಿತ್ತು ಲಾಸ್ಟ್ ಮ್ಯಾಚು. ಸೊ 1 ಡೌನ್ನಲ್ಲಿ ಇಶಾನ್ ಕಿಶನ್ ಬಂದರೆ 2 ಡೌನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ತಿಲಕ್ ವರ್ಮಾ ನಂಬರ್ 5 ಅಥವಾ ನಂಬರ್ 6 ಬಂದಿದ್ರು ಅಂತ ಅನಿಸುತ್ತೆ. ನಂಬರ್ 5ನಲ್ಲಿ ಹಾರ್ದಿಕ್ ಪಾಂಡ್ಯ, ಅದಾದ ಬಳಿಕ ತಿಲಕ್ ವರ್ಮಾ, ಶಿವಮ್ ಡುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ ಮತ್ತು ಜಸ್ಪ್ರೀತ್ ಬುಮ್ರಾ. ಇದೇ ಆದಂತಹ ಪ್ಲೇಯಿಂಗ್ 11 ಇರೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇವತ್ತು ಚೇಂಜ್ ಆದರೆ ಐದರ್ ಕುಲ್ದೀಪ್ ಯಾದವ್ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ರಿಂಕು ಸಿಂಗ್ ಕೂಡ ಟೀಮ್ಗೆ ಬರೋ ಚಾನ್ಸಸ್ಗಳು ಇದೆ. ಸೊ ಅಲ್ಲಲ್ಲಿ ಒಂದು ಚೇಂಜ್ ಆದರೆ ಅಷ್ಟೇ, ಜಾಸ್ತಿ ಚೇಂಜ್ ಏನಾಗಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಪ್ಲೇಯಿಂಗ್ 11ಗೆ ಹೋಗ್ಬೋದು ಅಂತ ಅನಿಸುತ್ತೆ. ಜಾಸ್ತಿ ಏನು ಇದು ಮಾಡ್ಕೊಳ್ಳೋದಿಲ್ಲ. ಸೊ ಹೌದು ಕೂಡ ಚೆನ್ನಾಗಿದೆ ಪ್ಲೇಯಿಂಗ್ 11 ಪ್ರಾಬಬ್ಲಿ ಹೀಗಿರ್ಬೋದು: ಬ್ರೆಂಡನ್ ಕಿಂಗ್, ಶಾಯೂಬ್, ಶಿಮ್ರಾನ್ ಹೆಟ್ಮೈರ್, ರೋಮನ್ ಪಾವಲ್, ರೋಸ್ಟನ್ ಚೇಸ್, ರದರ್ಫರ್ಡ್, ಶೆಫರ್ಡ್, ಜೇಸನ್ ಹೋಲ್ಡರ್, ಮೌಟಿ, ಅಕಿಲ್ ಹುಸೇನ್, ಶಾಮರ್ ಜೋಸೆಫ್. ವೆಸ್ಟ್ ಇಂಡೀಸ್ ಟೀಮ್ ನೋಡಿದ್ರೆ ನಂಬರ್ 11 ತನಕನೂ ಕೂಡ ಅವ್ರದ್ದು ಬ್ಯಾಟಿಂಗ್ ಕೆಪಬಿಲಿಟೀಸ್ ಇದೆ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಅವ್ರದ್ದು ಟೀಮ್ ಇದೆ. ಸೊ ಎಲ್ಲರೂ ಕೂಡ ಬಿಗ್ ಹಿಟ್ಸ್ ಹೊಡೆಯುವಂಥವ್ರೆ. ಸೊ ಇವತ್ತು ಬ್ಯಾಟಿಂಗ್ ಪಿಚ್ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎರಡು ಟೀಮ್ ಕೂಡ ಡಮಾಡಿಮಿರ್ ಬ್ಯಾಟಿಂಗ್ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನು ಮಳೆಯ ಚಾನ್ಸ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ ಮಳೆ ಬರೋದು ತುಂಬಾ ಅನುಮಾನ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ವಾಶೌಟ್ ಆದರೆ ವೆಸ್ಟ್ ಇಂಡೀಸ್ ಕ್ವಾಲಿಫೈ ಆಗ್ತಾರೆ. ಎಲ್ಲರಿಗೂ ಗೊತ್ತೇ ಇರ್ಬೋದು ಅದು, ಯಾಕಂದರೆ ವೆಸ್ಟ್ ಇಂಡೀಸ್ ರನ್ ರೇಟ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ 0% ಚಾನ್ಸ್ ಆಫ್ ರೈನ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ಮ್ಯಾಚ್ ನಡೆಯುತ್ತೆ, ಅದು ಬೇರೆ ವಿಚಾರ. ಸೊ ಸದ್ಯಕ್ಕಂತೂ ಇಷ್ಟು ಸಾಕು. ಸೊ ಮ್ಯಾಚ್ನಲ್ಲೇ ನೋಡೋಣ ಇನ್ನೂ ಏನೇನು ಆ್ಯಕ್ಷನ್ ಬರುತ್ತೆ ಏನೂ ಅಲ್ಲ ಅಂತ. ಸೊ ಒಂದು ಅದ್ಭುತ ಗೇಮನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಇಂಪಾರ್ಟೆಂಟ್ ಗೇಮು, ಗೆಲ್ಲಲೇಬೇಕು ಸೆಮಿಫೈನಲ್ಗೆ ಇನ್ ಕೇಸ್ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ. ಸೊ ಈಡನ್ ಗಾರ್ಡನ್ಸ್ನಲ್ಲಿ ಎರಡು ತಂಡ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರೋ ರೆಕಾರ್ಡನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಬರ್ಬೋದು ಅಂತ ಅನಿಸ್ತಾ ಇದೆ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟಿಂಗ್ ಕನ್ನಡ. ಥ್ಯಾಂಕ್ ಯು.